ಸರ್ಕಾರದಿಂದ ಸೆಕ್ಯೂರಿಟಿ ಕೊಟ್ಟರೆ ಒಳ್ಳೇದೈತೆ. ಜನ ಅಂತೂ ಸೇರ್ತಾರೆ. ಇಮಿಡಿಯೇಟ್ ಸಿಕ್ಕಿದ್ರೆ ಅವ್ರಿಗೂ ಅದೇ ಥರ ಶೂಟ್ ಮಾಡಿ ಬಿಸಾಕ್ಬೇಕು. ಬೆಂಗಳೂರು ಅಂದರೆ ಒಂದು ಕುರಿ ಸಂತೆ ಆಗ್ಬಿಟ್ಟಿದೆ ಇವಾಗ. ಸನ್ನಿವೇಶಗಳು ಕೆಲವೊಮ್ಮೆ ನಡೆದು ಬಿಡುತ್ತೆ ಆ ಥರ. ಡೆಲ್ಲಿಗಿಂತನೂ ಡಬಲ್ ಆಗೋ ಚಾನ್ಸಸ್ ಇದೆ ಸರ್. ಇವ್ರಿಗೆಲ್ಲ ನಡು ರಸ್ತೆಯಲ್ಲಿ ಇಟ್ಬಿಟ್ಟು ಗುಂಡಿಕ್ಕಿ ಕೊಂದು ಬಿಡ್ಬೇಕು ಸರ್. ಅದು ಯಾವುದೇ ಪಕ್ಷ ಆಗಲಿ ಯಾವುದೇ ಸಮುದಾಯ ಆಗಲಿ, ಹಿಂದೂಸ್ತಾನದಲ್ಲಿ ಎಷ್ಟು ಜೈಲು ಐತೆ ಅದ್ರ ಎಲ್ಲ ಜೈಲಲ್ಲಿ ವ್ಯವಸ್ಥೆ ಐತೆ. ಇದು ಆಚೆಗೆ ಬಂದೈತೆ, ಬೇರೆದು ಬಂದಿಲ್ಲ ಅಷ್ಟೇ. ಪಬ್ಲಿಕ್ ಜಾಗದಲ್ಲಿ ನೇಣು ಹಾಕ್ಬೇಕು, ಅಷ್ಟು ಜನ ನೋಡಬೇಕು. ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ದೆಹಲಿಯ ಕೆಂಪು ಕೋಟೆಯಲ್ಲಿ ಒಂದು ಕಾರ್ ಬ್ಲಾಸ್ಟ್ ಆಗಿ 8 ಜನ ಸತ್ತೋಗಿ ಸುಮಾರು ಜನ ಗಾಯಗೊಂಡು ಅವ್ರನ್ನೆಲ್ಲರೂ ಕೂಡ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇವೆಲ್ಲವನ್ನ ಮಾಡಿದ್ದು ಭಯೋತ್ಪಾದಕರು ಅನ್ನೋದು ಕೂಡ ತಿಳಿದು ಬಂದಿದೆ. ಅವರ ಫೋಟೋಸ್ಗಳಾಗಿರ್ಬೋದು, ಅವರ ಈ ಹಿಂದಿನ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿವೆ. ಇದ್ರ ಬಗ್ಗೆ ನಮ್ಮ ಬೆಂಗಳೂರಿನಲ್ಲಿ ಯಾವಾಗ ಈ ಕೆಂಪು ಕೋಟೆಯಲ್ಲಿ ಬ್ಲಾಸ್ಟ್ ಆಯಿತು, ಅದರ ನಂತರ ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಸುಮಾರು ಕಡೆಗಳಲ್ಲಿ ಕೂಡ ಪೊಲೀಸರ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಈ ಬೆಂಗಳೂರಿನಲ್ಲೂ ಕೂಡ ಈ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ನಾವಿವಾಗ ಮಡಿವಾಳದಲ್ಲಿದ್ದೇವೆ. ಶನಿವಾರ ಆದಿತ್ಯವಾರ ಇಲ್ಲಿ ತುಂಬ ಜನ ಸೇರ್ತಾರೆ. ಇಲ್ಲಿ ಮಡಿವಾಳದ ಸಂತೆಯಲ್ಲಿ ಇವರಿಗೆ ಎಷ್ಟು ಸೆಕ್ಯೂರಿಟಿ ಇದೆ ಯಾಕಂತ ಹೇಳಿದ್ರೆ, ಇಲ್ಲಿ ಕೆಲಸ ಮಾಡಕ್ಕೆ ತುಂಬ ಜನ ಬಂದಿರ್ತಾರೆ. ಇವ್ರ ಮಧ್ಯೆ ಗ್ರಾಹಕರ ಸೋಗಿನಲ್ಲಿ ತುಂಬ ಜನ ಬರ್ತಾರೆ. ಗ್ರಾಹಕರಾಗಿ ಬಂದಿರುವಾಗ ಇವ್ರಿಗೆ ಗೊತ್ತಾಗಲ್ಲ ಇವರಿಗೆ ಯಾರು ಗ್ರಾಹಕರಾಗಿರ್ತಾರೆ, ಯಾರು ಇವ್ರಿಗೆ ಸಮಸ್ಯೆ ಮಾಡಕ್ಕೆ ಬಂದಿರ್ತಾರೆ ಅಂತ. ಅದಕ್ಕಾಗಿ ಇವರಿಗೆ ಸೆಕ್ಯೂರಿಟಿಯನ್ನು ಕೊಡಬೇಕಾಗತ್ತೆ. ಇಲ್ಲಿ ಎಷ್ಟು ಸೆಕ್ಯೂರಿಟಿ ಇದೆ ಆ್ಯಂಡ್ ದೆಹಲಿಯಲ್ಲಿ ನಡೆದಂತಹ ಈ ಘಟನೆ ಬಗ್ಗೆ ಜನರ ಅಭಿಪ್ರಾಯ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಶನಿವಾರ ಆದಿತ್ಯವಾರ ತುಂಬಾ ಜನ ಸೇರ್ತಾರಂತ ಇಲ್ಲಿ, ಹೌದಾ? ಶನಿವಾರ ಆದಿತ್ಯವಾರ ತುಂಬಾ ಜನ ಸೇರ್ತಾರೆ. ವ್ಯಾಪಾರಕ್ಕೆ ಸೇರ್ತಾರೆ. ನಿಜಾನೇ. ಎಷ್ಟು ಸೆಕ್ಯೂರಿಟಿ ಇದೆ ನಿಮಗೆ ಇಲ್ಲಿ? ಸೆಕ್ಯೂರಿಟಿ ಅನ್ನೋದು ಏನ್ ವಿಚಾರಕ್ಕೆ ಕೇಳ್ತಾ ಇದ್ದೀರಾ? ಸೆಕ್ಯೂರಿಟಿ ಅನ್ನೋದು ಡೆಲ್ಲಿಯಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಇಂಥದ್ದೇ ಜಾಗ ಕೆಂಪು ಕೋಟೆ. ಯಾರೋ ಪಾಪ ತರಕಾರಿ ಮಾರೋರು ಅವರು ಇವರೆಲ್ಲರೂ ಕೂಡ ಆ ಒಂದು ಬ್ಲಾಸ್ಟ್ ಅಲ್ಲಿ ಸತ್ತೋಗಿದ್ದಾರೆ. ಸರಿ, ನಿಜಾನೇ. ಎಷ್ಟೋ ಮನೆಗಳಿಗೆ ಅದೊಂದು ನೋವಾಗಿದೆ. ಸರಿ, ಅದ್ರ ಬಗ್ಗೆ ನೀವೇನ ನಿಮ್ಮ ಅಭಿಪ್ರಾಯ ಏನು ಅಂತ? ಅಭಿಪ್ರಾಯ ಏನಿಲ್ಲ, ಸ್ವಲ್ಪ ಸೆಕ್ಯೂರಿಟಿ ಕೊಟ್ರೆ ತುಂಬಾ ಒಳ್ಳೇದೈತೆ. ಸರ್ಕಾರದಿಂದ ಸೆಕ್ಯೂರಿಟಿ ಕೊಟ್ರೆ ಒಳ್ಳೇದೈತೆ. ಜನ ಅಂತೂ ಸೇರ್ತಾರೆ. ಇದು 100ಕ್ಕೆ 100 ಸತ್ಯ. ಅದೇ ಭಯೋತ್ಪಾದಕರಿಂದ I-20 ಕಾರ್ನ ಬ್ಲಾಸ್ಟ್ ಮಾಡಿ ಈ ತರ ಬ್ಲಾಸ್ಟ್ ಆಗಿ 8 ಜನ ಸತ್ತಿರೋದು. ಈ ಭಯೋತ್ಪಾದಕರಿಗೆ ಯಾವ ರೀತಿ ಶಿಕ್ಷೆ ಕೊಟ್ರೆ ಒಳ್ಳೇದು ಸರ್? ಇವ್ರಿಗೆಲ್ಲ ನಡು ರಸ್ತೆಯಲ್ಲಿ ಇಟ್ಬಿಟ್ಟು ಗುಂಡಿಕ್ಕಿ ಕೊಂದು ಬಿಡ್ಬೇಕು ಸರ್. ಅದು ಯಾವುದೇ ಪಕ್ಷ ಆಗಲಿ ಯಾವುದೇ ಸಮುದಾಯ ಆಗಲಿ ಯಾವುದೇ ಜಾತಿ ಪಂಗಡ ಏನೇ ಇರಲಿ, ಇವ್ರಿಗೆಲ್ಲ ನಡು ರಸ್ತೆಯಲ್ಲಿ ನಮ್ಮ ದೇಶದ ಕಾನೂನಿಗೆ ನಾವು ಗೌರವಿಸಬೇಕು. ಇದ್ರೂ ನಮ್ಮ ಬೇರೆ ದೇಶದ ಕಾನೂನು ಅಡಿಯಲ್ಲಿ ಇಂಥದ್ದು ತಗೊಬರ್ಬೇಕು ಸರ್. ನಮ್ಮ ಕೇಂದ್ರ ಸರ್ಕಾರದಿಂದ ಇದು ಮಾಡಲೇಬೇಕು ಸರ್. ಜೈಲು ಶಿಕ್ಷೆ ಕೊಟ್ರೆ ಸಾಕಾಗಲ್ಲ. ಏನಕ್ಕೆ ಸರ್? ರಾಜಾತೀತವಾಗಿ ಬದುಕ್ತಾರೆ ಸರ್ ಅವರು. ಯಾರು? ಟೆರರಿಸ್ಟು ಅನ್ನೋದು ಒಂದು ಜಾತಿಗೆ ಸಂಬಂಧಪಟ್ಟವರಲ್ಲ. ಅವರೇ ಒಂದು ಜಾತಿ. ಅದು ಧರ್ಮ ಇರಲಿ, ಅವನ ಜಾತಿ ಇರಲಿ, ಅವ್ನು ಟೆರರಿಸ್ಟು ಅದೊಂದು ಜಾತಿ. ಅದು ಯಾವುದೇ ಜಾತಿಗೆ ಸಂಬಂಧಪಡಲ್ಲ ಇವರು. ಈಗ ಟೆರರಿಸ್ಟ್ಗಳನ್ನ ಜೈಲಲ್ಲಿ ಇಟ್ರೆ, ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ನೀವು ನೋಡಿರ್ಬೋದು ಸರ್. ಪರಪ್ಪನ ಅಗ್ರಹಾರ ಜೈಲಿಗೆ ಮಾತ್ರ ಸೀಮಿತವಾಗಿ ಇಟ್ಕೋಬೇಡಿ. ನಮ್ಮ ಇಂಡಿಯಾ ದೇಶದ್ದು, ಟೋಟಲಿ ಭಾರತ ದೇಶದ್ದು ಯಾವುದೇ ಜೈಲಿನ ವ್ಯವಸ್ಥೆನೂ ಹಿಂಗೆ ಇರುತ್ತೆ. ಇದಕ್ಕೆ ಯೂಸ್ ಮಾಡ್ತಾ ಇದ್ರು. ಇಲ್ಲ, ಎಲ್ಲ ನಮ್ಮ ಇಂಡಿಯಾ ಅಂದರೆ ಭಾರತ ದೇಶದ ಪ್ರತಿಯೊಂದು ಜೈಲಲ್ಲೂ ಈ ವ್ಯವಸ್ಥೆ ಐತೆ. ಒಂದು ಸೀಮಿತವಾಗಿ ಇದನ್ನು ಹೆಸರಿಕ್ಕಿ ಹೇಳಬೇಡಿ. ಯಾವುದು ಪರಪ್ಪನ ಅಗ್ರಹಾರ ಒಂದೇ ಅಲ್ಲ, ಪ್ರತಿಯೊಂದು ನಮ್ಮ ಹಿಂದೂಸ್ತಾನದಲ್ಲಿ ಎಷ್ಟು ಜೈಲು ಐತೆ ಅದ್ರ ಎಲ್ಲ ಜೈಲಲ್ಲಿ ವ್ಯವಸ್ಥೆ ಐತೆ. ಇದು ಆಚೆಗೆ ಬಂದೈತೆ, ಬೇರೆದು ಬಂದಿಲ್ಲ ಅಷ್ಟೇ. ನಿಮ್ಮ ಕೈಲಿ ಏನಾದರೂ ಆ ಉಗ್ರಗಾಮಿಗಳನ್ನ ಕೊಟ್ಟರೆ ಯಾವ ರೀತಿ ಶಿಕ್ಷೆ ಕೊಡ್ತೀರಾ ಸರ್? ಅದು ನಮ್ಮ ದೇಶದ ಕಾನೂನು ನಮ್ಮ ಕೈಗೆ ಕೊಡೋಕ್ಕಾಗಲ್ಲ ಸರ್. ಒಂದು ವೇಳೆ ಕೊಟ್ಟರು ಇಲ್ಲ, ಕೊಡಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೂ ನಮ್ಗೆ ವ್ಯತ್ಯಾಸ ಇಲ್ಲ ಆಗ್ಬಿಡುತ್ತಲ್ಲ. ಉಗ್ರಗಾಮಿ ನಮ್ಗೆ ಒಂದು ಟೈಟಲ್ ಕೊಡ್ತಾರೆ, ಇವನು ಉಗ್ರಗಾಮಿ ಅಂತ ಟೈಟಲ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ತುಂಬಾ ಜನ ಮಾತಾಡ್ತಾ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪೊಲೀಸರ ಕೈಗೆ ಉಗ್ರಗಾಮಿಗಳನ್ನ ಕೊಟ್ರೆ ಅಥವಾ ಕಾನೂನು ಕೈಯಲ್ಲಿ ಉಗ್ರಗಾಮಿಗಳನ್ನ ಕೊಟ್ರೆ ಅವ್ರಿಗೆ ರಾಜತೀತ ಕೊಡ್ತಾರೆ. ಜನರ ಕೈಯಲ್ಲಿ ಕೊಟ್ರೆ ನಾವು ಅವ್ರಿಗೆ ತಕ್ಕ ಪಾಠ ಇಲ್ಲ. ಅವನಿಗೂ ಇವನ್ ಮಾಡೋ ಕೆಲ್ಸಕ್ಕೆ ಇವನು ಉಗ್ರಗಾಮಿನೇ ಆಗ್ತಾನೆ. ಅಲ್ಲಿ ಕಾನೂನು ರೀತಿಯಲ್ಲಿ ಇವನು ಉಗ್ರಗಾಮಿನೇ. ಒಬ್ಬನ್ನ ಕೊಲ್ಲೋ ಹಕ್ಕು ಯಾರಿಗೂ ಕೊಟ್ಟಿಲ್ಲ, ನಮ್ಮ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಏನ್ ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಹನೀಫ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? ಇಲ್ಲ, ನಾನು ಇಲ್ಲಿ ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಇಲ್ಲಿ ಆ ತರದ ಘಟನೆಗಳು ಈ 1 ಗಂಟೆ ಯಾವುದು ಅಂತದ್ದು ಬಂದಿಲ್ಲ, ಬರೋದು ಬೇಡ.
ನಿಮಗೆ ಭಯ ಅನ್ಸುತ್ತಾ ಇದನ್ನೆಲ್ಲ ನೋಡಬೇಕಾದ್ರೆ? ಅಂದರೆ ಕಾನೂನು ರೀತಿಯಲ್ಲಿ ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ಇದೇನು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಕಾನೂನು ತಗೊಬಂದ್ರೆ ಒಳ್ಳೆಯ ರೀತಿ ಸರ್. ಅದೇ ಇಲ್ಲಿ ಈ ತರದ ಘಟನೆ ಇಲ್ಲಿ ಏನು ಯಾವುದೂ ಇಲ್ಲ, ಭಯ ಅಂತೂ ಏನಿಲ್ಲ ಸರ್. ನಾವೆಲ್ಲ ತುಂಬಾ ಚೆನ್ನಾಗಿದೀವಿ, ಅಣ್ಣ ತಮ್ಮಂತ್ರ ತರ ಇದೀವಿ, ಯಾರು ಇದರಲ್ಲಿ ಏನು ನೀವು ಚೆನ್ನಾಗಿದ್ದೀರಿ. ಹೌದು, ಇಲ್ಲಿಗೆ ಬರೋರು ಹೇಗಿರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ? ಯಾರಿಗೂ ಗೊತ್ತಾಗಲ್ಲ ಸರ್, ಯಾರಿಗೂ ಗೊತ್ತಾಗಲ್ಲ. ಅಂತ ಭಯ ಏನು ಇವತ್ತು ಗಂಟೆ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಒಳ್ಳೆ ಸೆಕ್ಯೂರಿಟಿ ಕೊಟ್ಟರೆ ನಿಮ್ಗೆ ಒಳ್ಳೇದೇ. ಹೌದು, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ತುಂಬಾ ಜನ ಸೇರ್ತಾರೆ ಇಲ್ಲಿ ಅಂಗಡಿಗೆಲ್ಲ ಬರ್ತಾರೆ. ಎಷ್ಟು ಸೆಕ್ಯೂರಿಟಿ ಇದೆ ನಿಮಗೆ? ಸೆಕ್ಯೂರಿಟಿ ಅಂದರೆ ಎಲ್ಲ ಗಿರಾಕಿಗಳೇ ಇರೋದು, ಚೆನ್ನಾಗಿದೆ ಸೆಕ್ಯೂರಿಟಿ ಎಲ್ಲ, ಏನು ಪ್ರಾಬ್ಲಮ್ ಏನು ಇಲ್ಲ. ಯಾಕಂತೇಳಿ ತುಂಬಾ ಜನ ಸೇರುವಲ್ಲಿ ಏನದೊಂದು ಸಮಸ್ಯೆ ಆಗ್ತಾ ಇದೆ ಇವಾಗ. ಏನು ಸಮಸ್ಯೆ ಇಲ್ಲ. ದೆಹಲಿಯಲ್ಲಿ ತುಂಬಾ ಜನ ಸೇರುವಂತ ಜಾಗ ಕೆಂಪುಕೋಟೆ, ನಿನ್ನೆ ಬ್ಲಾಸ್ಟ್ ಆಗಿದೆ, 8-9 ಜನ ಸತ್ತೋಗಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದರೆ ಇಂಟರ್ನಲ್ ನೆಗ್ಲೆಜೆನ್ಸಿ ಜಾಸ್ತಿ ಇದೆ ಅಲ್ವಾ? ಹೌದು, ಇಂಟರ್ನಲ್ಲು ನೆಗ್ಲೆಜೆನ್ಸಿ ಜಾಸ್ತಿ ಇದೆ. ಯಾರೇ ಇರಲಿ, ಇವಾಗ ಏನಂದರೆ ಇಂಡಿಯಾಗೆ ಅನ್ನೋದು ಒಂದು ಇದಿದೆ, ಏನು ಇಂಟೆಲಿಜೆಂಟ್ ಏಜೆನ್ಸೀಸ್ ಇದ್ದಾವೆ, ಎಲ್ಲ ಇದ್ದಾವೆ. ಬಟ್ ಅದು ಟೈಮ್ ಪ್ರಕಾರ ಯಾರು ಯೂಸ್ ಮಾಡ್ಕೊಳಲ್ಲ. ಅದೆಲ್ಲ ನಾವು ಇದಾಗಿದ್ದಿದ್ರೆ ಮಾಡ್ಬೋದು. ಇಮಿಡಿಯೇಟ್ ಸಿಕ್ಕಿದ್ದೆ ಅವ್ರಿಗೂ ಅದೇ ಥರ ಶೂಟ್ ಮಾಡಿ ಬಿಸಾಕಬೇಕು ಅಲ್ವಾ ಸರ್? ಈ ಇಲ್ಲ ಉಗ್ರಗಾಮಿ ಆಗಲಿ ಏನೇ ಆಗಲಿ, ಯಾರು ತಪ್ಪು ಮಾಡ್ತಾರೋ, ಒಂದು ರೇಪ್ಗಾಗಲಿ ಉಗ್ರಗಾಮಿಗಳಾಗಲಿ, ಯಾವತ್ತೂ ಅಷ್ಟೇ ನಮ್ಮ ಇಂಡಿಯನ್ ಡೆಮೋಕ್ರಸಿಯಲ್ಲಿ ಸ್ವಲ್ಪ ಅದಕ್ಕೆ ಶಿಕ್ಷೆ ಕಮ್ಮಿ ಇದೆ. ಇಮಿಡಿಯೇಟು ಶೂಟ್ ಮಾಡಿ ಬಿಸಾಕಬೇಕಂತದ್ದು ಅವ್ರಿಗೆಲ್ಲ. ಒಬ್ಬನಿಗೆ ಆ ಥರ ಇದು ಮಾಡಿದ್ರೆ, 1-10 ಜನಕ್ಕೆ ಮಾಡಿದ್ರೆ ಮುಂದೆ ಮಾಡೋಂಗೆ ಭಯ ಬರುತ್ತೆ. ಯಾವ ರೀತಿ ಶಿಕ್ಷೆ ಕೊಟ್ಟರೆ ಒಳ್ಳೇದವರಿಗೆ? ಇದು ಜೈಲಲ್ಲಿ ಅವ್ರಿಗೆ ಊಟ ಹಾಕಿ ಶಿಕ್ಷೆಗೆ 15 ವರ್ಷ ಕಾಯಿಸಿ ಹಾಕ್ಸೋದಲ್ಲ, ಇಮಿಡಿಯೇಟ್ ಶೂಟರ್ ಸೆಟ್ ಮಾಡಿಬಿಡ್ಬೇಕು ಅವ್ರಿಗೆ. ಪರಪ್ಪನಗರ ಜೈಲಲ್ಲಿ ಒಬ್ಬ ಭಯೋತ್ಪಾದಕ ನಿನ್ನೆ ಮೊಬೈಲ್ ಯೂಸ್ ಮಾಡ್ತಿರೋ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದು ನಾನು ನೋಡಿಲ್ಲ ಸರ್, ಅದನ್ನ ನಾನು ಬಟ್ ಅಂಥವ್ರಿಗೆ ಜೈಲ್ ಶಿಕ್ಷೆ ಕೊಟ್ಟರೆ ಅವ್ರು ಆರಾಮಾಗಿರ್ತಾರೆ. ಜೈಲ್ ಶಿಕ್ಷೆ ಕೊಡದೆ ಇರೋ ರೀತಿಯಲ್ಲಿ ಯಾವ ರೀತಿ ಶಿಕ್ಷೆ ಕೊಟ್ಟರೆ ಒಳ್ಳೇದು? ಅದೇ ಸರ್, ಡೆತ್ ಸೆಂಟೆನ್ಸ್ ಕೊಟ್ಬಿಡ್ಬೇಕು, ಇಮಿಡಿಯೇಟ್ ಕೊಟ್ಬಿಡ್ಬೇಕು. ಅದೆಲ್ಲ ಇಟ್ಕೊಂಡಿರ್ಬಾರ್ದು, ಇಮಿಡಿಯೇಟ್ ಕೊಡ್ಬೇಕು. ಇಮಿಡಿಯೇಟ್, ಯಾಕಂದರೆ ಎಲ್ಲರಿಗೇನು ಹೋಗ್ಬೋದು, ಜೈಲಲ್ಲಿ ಒಂದು 10 ವರ್ಷ ಇರ್ಬೋದು, ಊಟ ಫ್ರೀ, ಎಲ್ಲ ಫ್ರೀ. ಇವಾಗ ನೋಡಿ, ಮೊಬೈಲ್ ನಾನಂತೂ ನೋಡಿಲ್ಲ, ನೀವೇ ನೋಡಿ ಹೇಳ್ತಾ ಇದ್ದೀರಾ, ಮೊಬೈಲ್ ಎಲ್ಲ ಸಿಗ್ತಾಯಿದೆ ಅವ್ರಿಗೆ. ಅಂಥ ಫೆಸಿಲಿಟಿ ಇದ್ದರೆ ಎಲ್ಲವನ್ನು ಮಾಡೋದಕ್ಕೆ ಹಿಂಜರಿತಾನೆ, ಎಲ್ಲವನ್ನು ಅಂಥ ಕೆಲಸ ಮಾಡೋಕ್ಕೆ ಮುಂದೋಗ್ತಾನೆ. ಇರೋ ಇದನ್ನ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ಯಾವನ್ನ ಮಾಡ್ಬೇಕಂದ್ರೆ ಭಯ ಬರಬೇಕು, ಆ ಥರ ಆ್ಯಕ್ಷನ್ಸ್ ತೊಗೊಬೇಕು. ಈ ಥರ ಘಟನೆಗಳನ್ನು ನೋಡಿದಾಗ ನೀವು ಜನರ ಮಧ್ಯೆ ಇರೋರು ಯಾವತ್ತು ನಿಮಗೆ ಭಯ ಅನ್ಸುತ್ತಾ? ಭಯ ಏನೂ ಇಲ್ಲ ಸರ್, ನಮಗೇನು ಭಯ ಏನೂ ಇಲ್ಲ. ನೋಡಿ, ಸನ್ನಿವೇಶಗಳು ಕೆಲವೊಮ್ಮೆ ನಡೆದು ಬಿಡುತ್ತೆ ಆ ಥರ. ಅದು ತಡೆಯೋದಕ್ಕೆ ಇದ್ದಾರೆ, ಅವರು ಅಲರ್ಟ್ ಆಗಿರ್ಬೇಕಷ್ಟೇ. ನಿಮ್ಮ ಹೆಸರು? ಹೈದರ್ ಅಲಿ. ಇದೀಗ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿದೆ, ರೆಡ್ ಕೋಟ್ ಕೆಂಪುಕೋಟೆ. ತುಂಬಾ ಸೆಕ್ಯೂರಿಟಿ ಇರುವಂತ ಜಾಗದಲ್ಲಿ ಇಂಥ ದೊಡ್ಡ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಉಗ್ರರಿಂದ ಆಗಿದೆ. ಬೆಂಗಳೂರಲ್ಲಿ ಇವಾಗ ಜನಸಂಖ್ಯೆ ತುಂಬ ಡೈಲಿ ಏರ್ತಾನೆ ಇದೆ. ಅದರಿಂದ ಇಲ್ಲೂ ಕಂಡೀಷನ್ನಾಗಿ ಇದು ಮಾಡಬೇಕು. ಹೊರಗಡೆಯಿಂದ ಯಾರೇ ಬರಲಿ ಚೆಕ್ ಮಾಡಬೇಕು. ಇವಾಗ ರೈಲ್ವೆ ಸ್ಟೇಷನು, ಏರ್ಪೋರ್ಟು ಇಂಥ ಕಡೆ ಎಲ್ಲ ಜಾಸ್ತಿ ಚೆಕ್ಕಿಂಗ್ ಏನಿಲ್ಲ. ತುಂಬ ಜನ ಬರ್ತಾನೆ ಇದ್ದಾರೆ ಹೊರಗಡೆಯಿಂದ, ಹೊರಗಡೆ ಕಂಟ್ರಿಗಳಿಂದ, ದೇಶಗಳಿಂದ, ರಾಜ್ಯಗಳಿಂದ. ಬೆಂಗಳೂರು ಅಂದರೆ ಒಂದು ಕುರಿ ಸಂತೆ ಆಗ್ಬಿಟ್ಟಿದೆ ಇವಾಗ, ಏನಂತಲೇ ಅರ್ಥ ಆಗಲ್ಲ. ನೋಡಬೇಕು, ಫುಲ್ಲು ಕಂಡೀಷನ್ ಮಾಡಬೇಕು. ಅದರಿಂದ ಮಾಡಿದ್ರೆ, ಅದು ಟೈಟ್ ಮಾಡಿದ್ರೆ ಬೆಂಗಳೂರು ಸೇಫು. ಇಲ್ಲಾಂದರೆ ಡೆಲ್ಲಿಗಿಂತನೂ ಡಬಲ್ ಆಗೋ ಚಾನ್ಸಸ್ ಇದೆ. ಓಕೆ ಸರ್. ಸೊ ಬೆಂಗಳೂರಿನಲ್ಲಿ ಮಾರ್ಕೆಟ್ನಂಥ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜನ ಸೇರ್ತಾರೆ. ಹಾಗಾಗಿ ನಾವು ಕೂಡ ಮಾರ್ಕೆಟಿಗೆ ಬಂದಿದ್ದು, ಹೇಗಿದೆ ಜಂಗುಳಿ ಹೇಗಿದೆ ಅಂತ. ಸೊ ನಿಮ್ಮ ಪ್ರಕಾರ ಈ ಮಾರ್ಕೆಟಲ್ಲಿ ಯಾವ ರೀತಿ ಸೆಕ್ಯೂರಿಟಿ ತಂದರೆ ನಿಮಗೂ ಇದರಿಂದ ಬೆನಿಫಿಟ್ ಸಿಗುತ್ತೆ ಅಂತ? ಮಾರ್ಕೆಟಲ್ಲಿ ಏನಂತ ಇಲ್ಲ ಸರ್. ಇವಾಗ ಸಂಡೇ ಸ್ಯಾಟರ್ಡೆ ಬಂದು ಜನ ತುಂಬ ಇರ್ತಾರೆ. ಆವಾಗ ಇಲ್ಲಿ ಯಾವುದೇ ಕಾರಣ ಸೆಕ್ಯೂರಿಟಿ ಏನಿಲ್ಲ, ಗೊತ್ತಾಗಲ್ಲ. ನಾವು ಏನು ತಿಳ್ಕೊತೀವಿ, ಎಲ್ಲರೂ ಕಸ್ಟಮರೇ ಅಂತ ತಿಳ್ಕೊತೀವಿ. ಅದರಲ್ಲಿ ಯಾರು ಉಗ್ರರು, ಯಾರು ಏನು ಅನ್ನೋದು ಗೊತ್ತಾಗಲ್ಲ. ನೋಡಬೇಕು, ಕಷ್ಟ. ನಿಮ್ಮ ಪ್ರಕಾರ ಉಗ್ರರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು? ಅವ್ರಿಗೆಲ್ಲ ಶಿಕ್ಷೆ ಎಲ್ಲ ಏನಿಲ್ಲ ಸರ್. ಪಬ್ಲಿಕಲ್ಲಿ ಕರೆಕ್ಟಾಗಿ ಒಳ್ಳೆ ಪಬ್ಲಿಕ್ ಪ್ಲೇಸಲ್ಲಿ ನೇಣಾಕಬೇಕಷ್ಟೇ, ಬೇರೆ ಏನು ಮಾಡಬಾರ್ದು. ಎಲ್ಲನೂ ನೋಡಬೇಕು, ಅದನ್ನು ನೋಡಬೇಕು. ಮತ್ತು ಇವಾಗೆಲ್ಲ ಬಂದು ಚಿಕ್ಕ ಮಕ್ಕಳುಗಳೆಲ್ಲ ರೇಪ್ ಮಾಡ್ತಾಯಿದ್ದಾರೆ. ಅಂಥವ್ರನ್ನೆಲ್ಲ ಏನು ಮಾಡಬೇಕಂದ್ರೆ, ಒಳ್ಳೆ ಜಂಗುಳಿ ಸೇರೋಂಥ ಜಾಗದಲ್ಲಿ, ಪಬ್ಲಿಕ್ ಜಾಗದಲ್ಲಿ ನೇಣಾಕಬೇಕು. ಅಷ್ಟು ಜನ ನೋಡಬೇಕು, ಬೇರೆಯವ್ರಿಗೆ ನೋಡಿ ಅದನ್ನ ಭಯ ಬೀಳೋ ಥರ ಇರಬೇಕು. ಆ ಥರ ಮಾಡಿದ್ರೇ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲ ಸರ್. ಇವಾಗೆಲ್ಲ ಕರೆನ್ಸಿಯಿಂದ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಜನದ ತಲೆಯಲ್ಲಿದೆ. ನಮ್ಮ ತಂದೆ ತಾಯಿ ಆ ಥರ ರಿಚ್ ಇದ್ದಾರೆ, ಈ ಥರ ರಿಚ್ ಇದ್ದಾರೆ, ಆ ದುಡ್ಡಲ್ಲಿ ಏನೋ ಮಾಡ್ಬೋದು ಅನ್ನೋದ್ರಿಂದ ಭಯ ಇಲ್ಲದೆ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಕಂಟ್ರೋಲ್ ಮಾಡಬೇಕು ಗೌರ್ಮೆಂಟು ಅನ್ನೋದೇ ನನ್ನ ಉದ್ದೇಶ.